ಬಾಗಲಕೋಟೆ ಜಿಲ್ಲೆ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕನಿ ಹುನಗುಂದದ ಸನ್ 2024ರಿಂದ 25ನೇ ಸಾಲಿನ 64ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ದಿನಾಂಕ ಸೆಪ್ಟೆಂಬರ್ 15, 2025ರಂದು ಮುಂಜಾನೆ 11 ಗಂಟೆ 30 ನಿಮಿಷಕ್ಕೆ ಅಧ್ಯಕ್ಷ ಶಿವನಗೌಡ ಬಿಜಡಿಯಪ್ಪಗೌಡರರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಪ್ರಭಾಕರ್ ಎಸ್ ನಾಗರಾಳರ ಉಪಸ್ಥಿತಿಯಲ್ಲಿ ಬ್ಯಾಂಕಿನ ಕಾರ್ಯಾಲಯದಲ್ಲಿ ಜರುಗಿತು. ಈ ಒಂದು ವಾರ್ಷಿಕ ಸಭೆಯಲ್ಲಿ ಉಪಾಧ್ಯಕ್ಷ ಪ್ರಭಾಕರರು ಪ್ರಾಸ್ತಾವಿಕ ಪರ ಮಾತನಾಡಿ ಹಾಗೂ ಬ್ಯಾಂಕಿನ ವ್ಯವಸ್ಥಾಪಕರಾದ ಆನಂದಗೌಡೆಂವಿರು ವಾರ್ಷಿಕ ವರದಿ ವಾಚನ ಮಾಡುತ್ತಾ ದಿನಾಂಕ ಮಾರ್ಚ್ 31, 2025ಕ್ಕೆ ಇದ್ದಂತೆ ಬ್ಯಾಂಕಿನ ಸಂಕ್ಷಿಪ್ತ ವರದಿಯ ಮಾಹಿತಿ ನೀಡುತ್ತಾ ಒಟ್ಟು ಬ್ಯಾಂಕಿನ ಸದಸ್ಯರ ಸಂಖ್ಯೆ 9179, ಸಾಲಗಾರರ ಸಂಖ್ಯೆ 5170, ಸಾಲಗಾರರಲ್ಲದ ಸಂಖ್ಯೆ 4009, ಅರ್ಹ ಸದಸ್ಯರ ಸಂಖ್ಯೆ 2670, ಷೇರು ಬಂಡವಾಳ 157.46 ಲಕ್ಷ ರೂಪಾಯಿಗಳು ಹಾಗೂ ರಾಜ್ಯ ಬ್ಯಾಂಕಿನಿಂದ ಪಡೆದ ಸಾಲ 2130.80 ಲಕ್ಷ ರೂಪಾಯಿಗಳು ಹಾಗೂ ರಾಜ್ಯ ಬ್ಯಾಂಕಿಗೆ ಕೊಡಬೇಕಾದ ಬಡ್ಡಿಯು 358.11 ಲಕ್ಷ ರೂಪಾಯಿಗಳು ಹಾಗೂ ಮುದ್ರತೆರೆವು 24.83 ಲಕ್ಷ ರೂಪಾಯಿಗಳು ಹಾಗೂ 4009, ಅರ್ಹ ಸದಸ್ಯರ ಸಂಖ್ಯೆ 2670, ಷೇರು ಬಂಡವಾಳ 157.46 ಲಕ್ಷ ರೂಪಾಯಿಗಳು ಹಾಗೂ ರಾಜ್ಯ ಬ್ಯಾಂಕಿನಿಂದ ಪಡೆದ ಸಾಲ 2130.80 ಲಕ್ಷ ರೂಪಾಯಿಗಳು ಹಾಗೂ ರಾಜ್ಯ ಬ್ಯಾಂಕಿಗೆ ಕೊಡಬೇಕಾದ ಬಡ್ಡಿಯು 358.11 ಲಕ್ಷ ರೂಪಾಯಿಗಳು ಹಾಗೂ ಮುದ್ರತೆರೆವು 24.83 ಲಕ್ಷ ರೂಪಾಯಿಗಳು ಹಾಗೂ ಪಿಗ್ಮಿಟೆವು 0.13 ಲಕ್ಷ ರೂಪಾಯಿಗಳು ಬ್ಯಾಂಕಿನೊಟ್ಟು ದುಡಿಯುವ ಬಂಡವಾಳವು 2825.2 ಲಕ್ಷ ರೂಪಾಯಿಗಳು ಹಾಗೂ ಪ್ರಸಕ್ತ ಸಾಲಿನ ಲಾಭ 3.27 ಲಕ್ಷ ರೂಪಾಯಿಗಳು ಹಾಗೂ 17.85 ಲಕ್ಷ ರೂಪಾಯಿಗಳು ಹಾಗೂ ಸದಸ್ಯರಿಂದ ಬರತಕ್ಕ ಸಾಲ 24.96 ಲಕ್ಷ ರೂಪಾಯಿಗಳು. ನಂತರ 2024ರಿಂದ 25ನೇ ಸಾಲಿನಲ್ಲಿ ಕೃಷಿ ಹಾನಿಯು 127.81 ಲಕ್ಷ ರೂಪಾಯಿಗಳು. ನಂತರ ಬ್ಯಾಂಕ್ ಪ್ರಾರಂಭದಿಂದ ಈವರೆಗೆ ಹಿಂದಿನ ವರ್ಷಗಳ ಹಾನಿ 1189.46 ಲಕ್ಷ ರೂಪಾಯಿಗಳು ಹಾಗೂ ಒಟ್ಟು ಕೂಡಿಬಿದ್ದ ಹಾನಿಯು 1317.28 ಲಕ್ಷ ರೂಪಾಯಿಗಳು ಹಾಗೂ ಕಟ್ಟಡ ನಿಧಿ ಪ್ರಸಕ್ತ ಸಾಲಿನಲ್ಲಿ 43.49 ಲಕ್ಷ ರೂಪಾಯಿಗಳು ಹಾಗೂ ರಾಜ್ಯ ಬ್ಯಾಂಕಿನಲ್ಲಿರುವ ಷೇರುಗಳು 79.79 ಲಕ್ಷ ರೂಪಾಯಿಗಳು ಹಾಗೂ ಬ್ಯಾಂಕಿನೊಟ್ಟು ಹೂಡಿಕೆಗಳು 101.19 ಲಕ್ಷ ರೂಪಾಯಿಗಳು ಹಾಗೂ ಸದಸ್ಯರಿಂದ ಬರತಕ್ಕ ಸಾಲ 117.58 ಲಕ್ಷ ರೂಪಾಯಿಗಳು ಹಾಗೂ 2025ರ ಸೆಪ್ಟೆಂಬರ್ ಕಂತಿನ ಸಾಲದ ಬೇಡಿಕೆ 53.8 ಲಕ್ಷ ರೂಪಾಯಿಗಳು ಹಾಗೂ 2024ರಿಂದ 25ನೇ ಸಾಲಿನಲ್ಲಿ ಬ್ಯಾಂಕಿನ ಸಾಲದ ಹಂಚಿಕೆಯು 401.25 ಲಕ್ಷ ರೂಪಾಯಿಗಳಾಗಿರುತ್ತದೆ ಎಂದು ಪ್ರಸ್ತಾಪಿಸಿದರು. ನಂತರ ಸಾಲದ ಪ್ರಗತಿಯ ಅಂಕಿಅಂಶಗಳ ಮಾಹಿತಿ ನೀಡುತ್ತಾ ಪ್ರಸಕ್ತ 2024ರಿಂದ 25ನೇ ಸಾಲಿನಲ್ಲಿ ತಗಾದೆಯು 475.67 ಲಕ್ಷ ರೂಪಾಯಿಗಳು ಹಾಗೂ ವಸೂಲಿ 395.88 ಲಕ್ಷ ರೂಪಾಯಿಗಳು, ಬಾಕಿ 79.79 ಲಕ್ಷ ರೂಪಾಯಿಗಳು ಹಾಗೂ ಪ್ರತಿಶತ 83.23 ಲಕ್ಷ ರೂಪಾಯಿಗಳಿರುವ ಪ್ರಗತಿ ವರದಿ ಮಾಹಿತಿ ನೀಡಿದರು. ನಂತರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬ್ಯಾಂಕಿನ ಸದಸ್ಯರು ಕೇಳಲಾದ ಚುನಾವಣಾ ಸದಸ್ಯತ್ವ, ಚುನಾವಣಾ ಪ್ರಕ್ರಿಯೆ ಹಾಗೂ ದೀರ್ಘಾವಧಿ ಸಾಲ ಸೇರಿದಂತೆ ಇತರೆ ಸಮಸ್ಯೆಗಳ ವಿಷಯಗಳ ಪ್ರಶ್ನೆಗಳಿಂದ ಸಭೆಯು ಮಾತಿನ ಚಕಮಕಿ ಹಾಗೂ ವಾಗ್ವಾದಕ್ಕೂ ಸಾಕ್ಷಿಯಾಯಿತು. ನಂತರ ಅಧ್ಯಕ್ಷರು ಸಮಾರೋಪ ಭಾಷಣ ನೆರವೇರಿಸಿದರೆ ಹಿರಿಯ ಕ್ಷೇತ್ರಾಧಿಕಾರಿಗಳಾದ ವೀರೇಶ ಯಡೆಯೂರ ಮಠರು ವಂದಿಸಿದರು ಹಾಗೂ ಸಭೆಯಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಎಂಆರ್ ಕಾಶಪ್ಪನವರ, ವಿಎಸಗೌಡರ, ಎಸ್ಬಿ ಬಿನ್ನೇದ, ಆರ್ವಿ ಶೀಲವಂತ, ಎಸ್ಡಿ ಬಾದವಾಡಗಿ, ಎಂಎಂ ಬೀಸರಡ್ಡಿ, ಬಿಎಚ್ ಪಾಟೀಲ, ಎಲ್ಎಸ್ ಪಾಟೀಲ, ಎಸ್ಡಿ ಇಲಕಲ್ಲ, ಎನ್ಎಂ ಲಮಾಣಿ, ಕೆಎಂ ಮುದಗಲ್ಲ, ಎಸ್ಎಚ್ ವಲಕುಂದಿ ಹಾಗೂ ನಾಮನಿರ್ದೇಶಿತ ಸದಸ್ಯರಾದ ಸಿಡಿಸನ್ನೀರು ವೇದಿಕೆ ಅಲಂಕರಿಸಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಬಡ್ಡಿ ಬ್ಯಾಂಕ್ ಸಾಲದ ಕಂತು 68,600, ಖರ್ಚು 60,700, ಸಿಬ್ಬಂದಿ ವೇತನ ಸಾಲ 51,400, ಖರ್ಚು 44,300, ಚುನಾವಣೆ ಠೇವು 58,000 ಜಮಾ 42,000 ಖರ್ಚು. ನೌಕರರ ಭವಿಷ್ಯ ನಿಧಿ 8,02,698 ಜಮಾ 8,73,094 ಖರ್ಚು. ನೌಕರರ ಜೀವ ವಿಮಾ 2,76,881 ಜಮಾ 2,88,779 ಖರ್ಚು.
400 ಜಮಾ, 9400 ಖರ್ಚು. ಸಿಬ್ಬಂದಿ ವೃತ್ತಿ ತೆರಿಗೆ 13,400 ಜಮಾ. ಆದಾಯ ತೆರಿಗೆ ಲೆಕ್ಕ ಪರಿಶೋಧನಾ ಶುಲ್ಕ ಕೊಡ್ತಕ್ಕದ್ದು 35,000 ಜಮಾ, 30,000 ಖರ್ಚು. ವಿಶೇಷ ಘಟಕ ಯೋಜನೆ ಸಹಾಯಧನ 1,50,406 ಜಮಾ, 81,35,396 ಖರ್ಚು. ವಿದ್ಯುತ್ ಠೇವಣಿ 1,280 ಖರ್ಚು. ಠೇವಣಿ ವಿಭಾಗದಿಂದ ಬರ್ತಕ್ಕದ್ದು 38,582 ಖರ್ಚು. ರಾಜ್ಯ ಬ್ಯಾಂಕಿನಲ್ಲಿ ವಿಶೇಷ ಘಟಕ ಯೋಜನೆ 1,50,000 ಜಮಾ, 1,50,000 ಖರ್ಚು. ITG ವಿಮಾ ಬರ್ತಕ್ಕದ್ದು 12,621. ಸದಸ್ಯರ ಸಾಲ ಭೂ ಅಭಿವೃದ್ಧಿ 1,69,49,807 ಜಮಾ, 3,90,51,500 ಖರ್ಚು. ಸದಸ್ಯರ ಹೈನುಗಾರಿಕೆ ಸಾಲ 4,89,363. ಸದಸ್ಯರ ಎತ್ತುಬಂಡಿ ಸಾಲ 4,82,385 ಜಮಾ, 72,000 ಖರ್ಚು. ಸದಸ್ಯರ ಕುರಿ ಸಾಕಾಣಿಕೆ ಸಾಲ 41,50,739 ಜಮಾ, 4,87,000 ಖರ್ಚು. ಸದಸ್ಯರ ಟ್ರ್ಯಾಕ್ಟರ್ ಸಾಲ 57,96,873 ಜಮಾ, 5,14,753 ಖರ್ಚು. ಸದಸ್ಯರ ಟ್ರ್ಯಾಕ್ಟರ್ ವಿಮಾ ಸಾಲ 5,84,029 ಜಮಾ. ಸದಸ್ಯರಿಂದ ಬಡ್ಡಿ ವಸೂಲಿ 1,17,38,500 ಜಮಾ, 1,17,38,500 ಜಮಾ. ರಾಜ್ಯ ಬ್ಯಾಂಕಿಗೆ ಕೊಟ್ಟ ಬಡ್ಡಿ 23,11,779 ಖರ್ಚು. ಸವಕಳಿ ಖಾತೆ 26,41,23,719 ಖರ್ಚು. ಒಟ್ಟು 26,64,55,436. ಆರಂಭ ಶುಲ್ಕ 29,52,601. ಕೊನೆಯ ಶುಲ್ಕ 6,20,384. ಒಟ್ಟು ಜಮಾ ಖರ್ಚು ಈ ವರ್ಷದ್ದು 26,70,75,820. ಜಮಾ 26,70,75,820 ಖರ್ಚು. ಲಾಭಹಾನಿ ಪತ್ರಿಕೆ ಮುದ್ದತ್ತು ಠೇವುಗಳ ಮೇಲೆ ಬಡ್ಡಿ ಕೊಟ್ಟಿ 1,10,706. ರಾಜ್ಯ ಬ್ಯಾಂಕಿಗೆ ಕೊಟ್ಟ ಬಡ್ಡಿ 1,96,28,416. ಸಿಬ್ಬಂದಿ ವೆಚ್ಚ 50,31,891. 1,59,360. ಆಡಳಿತ ವೆಚ್ಚ 13,28,344 ರಕಮು. 2,67,58,717. ಲಾಭದ ವಿವರ. ಸದಸ್ಯರಿಂದ ವಸೂಲಾದ ಬಡ್ಡಿ 1,26,38,742. ಇತರೆ ಆದಾಯಗಳು 13,38,646. 2,27,81,829. ಒಟ್ಟು 2,67,58,717. ಪಾವತಿಯಾದ ಷೇರು ಬಂಡವಾಳ 1,58,10,780. ಕಾಯ್ದಿಟ್ಟ ನಿಧಿ ಹಾಗೂ ಇತರೆ ನಿಧಿಗಳು 92,36,105 ರೂಪಾಯಿ 92 ಪೈಸಾ. ರಾಜ್ಯ ಬ್ಯಾಂಕ್ನಿಂದ 506 ರೂಪಾಯಿ 97 ಪೈಸಾ. ಸದಸ್ಯರ ಸಾಲಗಳು 11,75,58,671 60 ಪೈಸಾ. BDP ವಿಭಾಗದ ಸಾಲ 32,731. ಇತರೆ ಆಸ್ತಿಗಳು 1,56,69,726 68 ಪೈಸಾ. ಹಾನಿ 13,17,28,123 ರೂಪಾಯಿ 82 ಪೈಸಾ. ಅಡವೆ ಪತ್ರಿಕೆ ಒಟ್ಟು 25,76,58,761 ರೂಪಾಯಿ 49 ಪೈಸಾ. 161.70 ಪೈಸಾ. ಸದಸ್ಯರು ತಮ್ಗೆ ಏನಾದರೂ ಮುಂದೆ ಬರ್ಬೇಕಂತ ಕೇಳಬೇಕು. ಮಾಡ್ಬೇಕು ಶೇರ್ ಸಿಕ್ಕಂಗೆ ತೆಗೆದು ಸಿಕ್ಕಂಗೆ ಹಾಕೋದು ಏನ್ ಮಾಡ್ಯಾರ ಕೆಲವು ಮಂದಿ ಕೋರ್ಟ್ನಿಂದ ತಂದಾರ. ಕೊಟ್ಟಿ ನಾಮಿನೇಷನ್ ಎಲ್ಲ ಪಾಸ್ ಆಗೈತಿ, ಎಲ್ಲ ಕರೆಕ್ಟ್ ಐತಿ. ಮರುದಿವ್ಸ ನಾವು ಬಂದು ನಾಮಿನೇಷನ್ ತಗೊಂಡಾರ ಅಂತ ಹೇಳಿ ಬೋರ್ಡ್ ಹಚ್ಚಿದ್ರು. ನಾವು ತಮ್ಮನ್ನ ಬೇಕಾದಂತ ಅಧಿಕಾರಿಗಳು ಕಳಿಸಿ ಕೈ ಮುಚ್ಚಿ ಕಾರ್ಯ ಕೊಡ್ತಿ ತಪ್ಪೋ ಅಂತ ಹೇಳಿದ. ನಾ ತಪ್ಪಲಿಲ್ಲ. ನಾನು ಈ ಕಾರ್ಯ ಕೊಡು ಎಲ್ಲ ಹೇಳ್ಕೊಂಡ್ರು, ಆದ್ರೂ ನಾನು ತಪ್ಪಲಿಲ್ಲ. ತಗೊಳ್ಳಾರ ನಾನು ಬೋರ್ಡ್ ಹಚ್ಚಿದ್ರು ತಗೊಳ್ಳೋಣ ಅಂತೇಳಿ ಸೂಚಕ ತಗೊಂಡಾಗ ಬರ್ತಾರೆ. ಸೂಚಕನ ಹೆಸರು ಹೇಳಿದ್ರು. ಸೂಚಕ ಏನೋ ರೊಕ್ಕ ಕೊಟ್ಟರ ಅಂತ ಅವ್ರ ರೊಕ್ಕ ತಿಂದಾನೋ ಬಿಟ್ಟಾರ. ನಾನು ಒಬ್ಬರಿಗೆ ಹುಟ್ಟಿನಿ, 3 ಮಂದಿ ಹುಟ್ಟಿಲ್ಲ. 61 ವಯಸ್ಸು ನನಗೀಗ. ನಾವು ಒಂದಲ್ಲ 10 ಚುನಾವಣೆ ಮಾಡಿದ್ರೆ 10 ಮಂದಿ ಆಗ್ತಿದ್ದೀನಿ. ಆದ್ರೆ ಇಂಥ ಮನಸ್ಸು ಉದ್ಯೋಗ ಮಾಡ್ತಾರಲ್ಲ ಎಲ್ಲಾ ಸದಸ್ಯರು ಇಂಥವೆಲ್ಲ ಯಾಕೆ ಕೇಳಲ್ಲ? ನೀವು ಯಾಕೆ ಮಧ್ಯೆ ಕೇಳಲ್ಲ? ಅಧಿಕಾರಿಗಳು ಮಾಡ್ತಾರಲ್ಲ ಇಂಥ ಉದ್ಯೋಗ. ನಾನು 2 ವಾರ ಇದ್ರು ಕೇಳಿಲ್ಲ ಬಿಟ್ಟು ಬಂದೆ. ಯಾರೇ ಕೇಳಿದ್ರು. ಇದೀಗಾಗಿ ನಮಗೆ ಎಷ್ಟು ನೋವಾಗುತ್ತೆ.
ನನಗಿರುವುದು ಒಂದೇ ಒಂದು ಮಗಳ ಹಾನಿ ಮಾಡಿ ಹೇಳ್ತೀನಿ, ನಾನು ತಕ್ಕೊಂಡಿಲ್ಲ, ನನಗೇನು ಗೊತ್ತಿಲ್ಲ, ನಾನು ನಿಂದ ಯಾರು ಗಮನಕ್ಕೆ ಬರಲಿಲ್ಲ. ನಾನು ತಕ್ಕೊಂಡ 4 ಕಲೆ ಅವು ಇರೋದಾಗ್ತಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಉಳಿದವರೇ ಹೊಯ್ಕೋ ಕಣ್ಣಾಡಿ ನಾವು ಮೇಲೆ ಆಗಲ್ಲ, ಏನ್ ನಮಗೆ ಅಧಿಕಾರ ಕೊಡಬಾರ್ದಂತ ಏನಿದೆ ಎಲ್ಲ ಪದ್ಧತ. ರಾಜ್ಕುಮಾರ್ ಇಂಥ ಹಾಲು ಕಟ್ಟಿದ್ದಾರೆ ಹಾಕ್ತೀರಾ, ಹಿಂದೆ ಬೆಳಗಿನ ಮಂದಿ ಎಮ್ಮೆಲ್ಲೆ ಆಗ್ಬೇಕಪ್ಪ. ಇಂಥದ್ದೆಲ್ಲ ಮಾಡಿಲ್ಲ, ಇಂಥದ್ದು ಯಾವುದು ಮಾಡಿಲ್ಲ. ವಿಜಯಾನಂದ ಕಾಸಪ್ಪನವರು ಈಗದ ಅವ್ರ ತಂದೆಯವರು ನಮ್ಮ ಮಾವರು ಇಂಥ ವರ್ಷ ಕೆಲಸ ಮಾಡಿಲ್ಲ. ಅವರು ನಮ್ ಗೌರವ ಕೇಳಿದ್ರು, ಅವ್ರಿಗಿಂತ ಅದು ಮಾಡಿಲ್ಲ. ಈಗಿಂತವ್ರು ಈಗೀಗ ಎಮ್ಮೆಲ್ಲೆ ನೋವು ಆಗೈತಿ ಹೋಗಿನ. ಯಾಕೆ ನಾನು 2 ವರ್ಷ ಜೈಲ್ ಆಗಿದ್ದೆ, ನಾನು ಈ ಸದ್ಯ 25,000 ರೂಪಾಯಿ ಖರ್ಚಾಗೈತಿ. 2,000 ರೂಪಾಯಿ ಡಿಪಾಸಿಟ್ ತಗೊಂಡಿಲ್ಲ ನಾನು. ಮೊನ್ನೆ 14 1 ವರ್ಷ ಮ್ಯಾಗ ನನಗೆ ಕೋರ್ಟಿಗೆ ಬಂತು. 14 ಅಕ್ಕಿ ಮೊನ್ನೆ 1000 ಆಗಿತ್ತು. ಮೊನ್ನೆ ಮತ್ತೆ ಈಗ 4 ವರ್ಷ ಹೋಗುತ್ತೋ 3 ವರ್ಷ ಹೋಗುತ್ತೋ ನನ್ನ ಹಣೆ ಬಾಳ ನನಗೆ ಗೊತ್ತು. ಯಾಕೆ ನಾವು ನೋವಾಗಿ ಮಾತಾಡ್ತೀವಿ ಅಂದ್ರೆ ಒಳಗಡೆ ನೀವಾಗುದ ಇಲ್ಲ ಅವು ಇರೋದು ಮಾಡ್ಬೇಕು ಅಂತ ಏನು ಇಲ್ಲ ಇಂಥವ್ರು ಯಾರು ಇಲ್ಲ. 80-90 ವಯಸ್ಸಾಕ ನಾವು ಹಾಕಿ ಇತ್ತಾಗಲೇ ಸಣ್ಣ ವಯಸ್ಸಿನವ್ರು ಆಗಬಾರ್ದಂತ ನೀವ್ ಏನಿದ್ರು ಏನೈತಿ ನೇರವಾಗಿ ವಿಷಯಕ್ಕೆ ಬರ್ರಿ. ಕದ್ದು ಮುಚ್ಚಿ ಯಾವ ಏನು ಅವಿರೋಧ ಆಗಿದೆ. ಈಗೇನೈತಿ ನೀವು ನಾಮಿನೇಷನ್ ಕೊಟ್ಟಿರಿ, ನಾ ಹೇಳ್ತೀನಿ ಕೇಳಿ, ನಾಮಿನೇಷನ್ ಕೊಟ್ಟಿರಿ, ಕೇಳಬೇಕಾಗಿದ್ ನೀವು. ಮ್ಯಾನೇಜರ್ ಮಾತಾಡೋ ಪ್ರಶ್ನೆ ಅಲ್ಲ. ಚುನಾವಣೆ ಸಂಬಂಧ ಚುನಾವಣೆ ಅಧಿಕಾರ ಇದೆ ಅದಕ್ಕೆ ಜಾತಿ ಮತ ಅದು ಇದು ಅದರದೇ ಆದ ಒಂದು ವ್ಯವಸ್ಥೆ ಇರ್ತದೆ. ವ್ಯವಸ್ಥೆ ಇದ್ದಾಗ ಅದು ನೇರ ಹೊಣೆಗಾರರು ಇದಕ್ಕೇನು ಚುನಾವಣೆ ಆಫೀಸರ್ ಆಗಿರ್ತಾರೆ ಅವ್ರಿಗೆ ಜವಾಬ್ದಾರಿ ಸಂಬಂಧಪಟ್ಟದ್ದು. ಈ ನಮ್ಮ ಬೋರ್ಡ್ಗೆ ಈ ಮೀಟಿಂಗ್ಗೆ ಆ ಚುನಾವಣೆ ಪ್ರಕ್ರಿಯೆಗೆ ಯಾವುದೂ ಸಂಬಂಧ ಇರೋಂಗಿಲ್ಲ. ಈ ಬ್ಯಾಂಕಿನ ಸಂಬಂಧಪಟ್ಟದ್ದು ಇದನ್ನಷ್ಟ ನೀವು ಏನಾದ್ರು ಕೇಳಿದ್ರೆ ಕೇಳಬೇಕು. ಅಪ್ಲಿಕೇಶನ್ ಜಮಾ ಮಾಡಿ ಕೊಟ್ಟೆ ಹೆಡ್ ಆಫೀಸಿಗೆ ಕಳಿಸಿದ್ರು. ಬರ್ತದೆ ಮಾಸ್ಟರ್ ಅಂತ ಹೇಳಿದ್ರು. ಒಳ್ಳೆ ರಿಜೆಕ್ಟ್ ಆಗಿ ಬಂತು. ಇಲ್ರಿ ಬೇರೆ ಬ್ಯಾಂಕಿನಾಗ ನೀವು ಡಿಜಿಟಲ್ ಲೋನ್ ತೋರಿಸಿ ಕೊಡಾಗಿದೆ. ಇಲ್ಲಿ ಏನು ಕೊಟ್ಟಿರ್ತಾರೆ ಸರ್, ಅಲ್ಲಿ ಡಿಸ್ಟ್ರಿಕ್ಟ್ ಬ್ಯಾಂಕ್ನವ್ರು ಅಲ್ಲೇ ಏನು ಪರಿಶೀಲನೆ ಮಾಡ್ತಾರೆ, ಅವ್ರಿಗೆ ಓಕೆ ಆದ್ರೆ ಅಷ್ಟೇ ಅದು ಮಂಜೂರಾಗತ್ತೆ ರೀ. ಈಗ ನಾವು ಮಂಜೂರು ಮಾಡೋರು ಅಲ್ರಿ, ನೀವು ಅವ್ರು ಮಂಜೂರು ಮಾಡೋರು ಏನೈತಿ, ಅವ್ರದೇ ಆದ ಒಂದು ಇದು ಇರ್ತಾವ ಪ್ರೊಸೀಜರ್. ಆ ಇದ್ರ ಮೇಲೆ ಅವ್ರು ಮಾಡ್ತಿರ್ತಾರೆ. ಕಳಿಸಿದ್ರು ಕೆಲವೊಂದು ವ್ಯತಿರಿಕ್ತ ಏನಾರ ನಮಗೆ ತಿಳಿಲಾರ್ದು ಅವ್ರ ಗಮನಕ್ಕೆ ಬಂದಾಗ ಅವ್ರು ರಿಜೆಕ್ಟ್ ಮಾಡ್ತಾರೆ. ಅವರು ಕೊಡೋರು ಅವರ ಈಗೇನು ನಾವೇನು ಕಳಿಸೋದು ಇಲ್ಲಿ ನೋಡೋದು ಕಳಿಸೋದು ನಮ್ಮ ಕೆಲಸ ಅಷ್ಟೇ. ಈಗಿನ ಸಿಸ್ಟಮ್ ಐತಿ, ಅಲ್ಲಿ ಸ್ಯಾಂಕ್ಷನ್ ಆಗಿ ಬಂದಮೇಲೆ ನಿಮ್ಮ ಶೇರು ಅವನ್ನ ಹಿಂದಗಡೆ ತುಂಬ್ಕೋತಾರೆ. ಈಗ ಸ್ಯಾಂಕ್ಷನ್ ಆಗಲಾರ್ದ ತುಂಬ್ಕೊಳಂಗಿಲ್ಲ. ಏನಾರ ಇದ್ರೆ ಅವ್ರು ಮಾಡಿ ಕಳಿಸಿರ್ತಾರೆ. ಹಂಗೇನಿಲ್ರಿ,
ಪೇಪರ್ಸ್ ಕರೆಕ್ಟ್ ಇತ್ತು ಏನೋ ಹೊಳ್ಳಿ ಬೇರೆ ಬ್ಯಾಂಕಿನಿಂದ ತಗೊಂಡು ನಾನು ಬ್ಯಾಂಕ್ನವ್ರು ದೀರ್ಘಾವಧಿ ಸಾಲ ಕೊಟ್ಟರೆ ನಮಗೆ ಕೊಡಕ್ಕೆ ಅವಕಾಶ ಇಲ್ಲ. ಅವಕಾಶ ಇಲ್ಲ ಅಂತ ನೀವು ಹೇಳ್ತೀರಿ. ಯಾಕೆ ಫಾಲೋನೇ ನಾವು ಮಾಡ್ಬೇಕಾಗ್ತದೆ. ಈಗ ಒಂದು ಬ್ಯಾಂಕ್ನವ್ರು ದೀರ್ಘಾವಧಿ ಸಾಲ ಕೊಟ್ಟಿದ್ದು ನಾವು ಕೊಡಂಗಿಲ್ಲ. ಅಲ್ಲಿನೂ ದೀರ್ಘಾವಧಿ ಸಾಲ, ಇಲ್ಲಿನೂ ದೀರ್ಘಾವಧಿ ಸಾಲ ಬರಂಗಿಲ್ಲ. ಒಂದ್ ಕಡೆ ದೀರ್ಘಾವಧಿ ಸಾಲ ತಗೋಬೇಕು. ಫೈನಾನ್ಸ್ ಮಾಡೋರು ನಬಾರ್ದವ್ರು, ರಾಜ್ಯ ಬ್ಯಾಂಕ್ನವ್ರು, ಅವ್ರದ್ದು ರೂಲ್ಸ್ ಹೆಂಗಿರ್ತೋ ಹಂಗೆ ಹೋಗ್ಬೇಕಾಗ್ತದೆ. ನೀವು ಸರಿಯಾಗಿ ತುಂಬಿರಿ, ಹಳೆ ಸದಸ್ಯರದಿರಿ ಮಾಹಿತಿ ಮೊದಲೇ ಕೊಡ್ತಿರ್ತಾರೆ. ಹೇಳೋದು. ಮತ್ತೆ ಅವಾಗ ಹೆಂಗಾಗೈತೆ 4 ವರ್ಷದ ಹಿಂದೆ ಏನೋ ಬೈ ಮಿಸ್ಟೇಕ್ ಆಗಿರ್ಬೋದು. 4,000 ರೂಪಾಯಿ ಈಗ ಇದು ನೋಟಿಸ್ ಕಳಿಸ್ತಾರೆ ನಮ್ಗೆ ಯಾಕ ಬರ್ರಿ ಅಂತ ನಮ್ಗ ಸಾಧಾರಣಕ್ಕೆ ಬರ್ರಿ ಅಂತ ನಮ್ಗೆ ನೋಟಿಸ್ ಕಳಿಸ್ತಾರೆ. ಯಾ ಆಧಾರ ಮೇಲೆ ಕಳಿಸಿರ್ತೀವಿ ನಮ್ಗೆ ಸದಸ್ಯರು ಅದಿರನ್ನು ಮತ್ ನಮ್ ಲೋನ್ ಕ್ಲಿಯರ್ ಆದ್ರೂ ಸಹಿತ ನಮ್ ಲೋನ್ ಯಾಕೆ ಕೊಡ್ತೀವಿ ನೀವು? ಲೋನ್ ಕೊಡ್ತೀವಿ ಇಲ್ಲ ಅನ್ನಂಗಿಲ್ಲ. ಬಜೆಟ್ ಹೆಚ್ಚು ಕಡಿಮೆ ಆ ಸಂಬಂಧ ಆಮೇಲೆ ಸದರ ಸಾಧಾರಣ ಮೀಟಿಂಗಿಗೆ ಆದ್ರೆ ನಮ್ಗೆ ವೋಟಿಂಗ್ ಪವರ್ ಕೊಡ್ತಾರೆ. 2 ಮೀಟಿಂಗ್ ಆಗ್ಬೇಕು, ವ್ಯವಹಾರ ಇರ್ಬೇಕು. ಅಂದ್ರೆ ನಮ್ಗ ವೋಟಿಂಗ್ ಪವರ್ ಕೊಡ್ಬೇಕಾದ್ರೆ ಎರಡು ಎಷ್ಟು ಸಾಧಾರಣಕ್ಕೆ ಸಭೆಗೆ ಕೊಡ್ಬೇಕಾದ್ರೆ ಎಷ್ಟು ನೀವು 3 ಕೊಡ್ತಿರೋ 5ರೊಳಗೆ ನಾವು 2 ಅಲ್ಲ ಅದ್ರದ್ದು ನೀವು ಸೈನ್ ಮಾಡಿರ್ತೀರಿ. ಪವರ್ ತಂದಿಂದ ಗುರ್ತಿನ ಚೀಟಿ ಯಾರು ಕೊಡಾರ? ಯಾರು ಗುರ್ತಿನ ಚೀಟಿ ಅವತ್ತು ಚುನಾವಣೆ ಮ್ಯಾನೇಜರ್ ಕೊಡ್ತಾರೆ. ಮ್ಯಾನೇಜರ್ ಹೋಗಿರ್ತಾರ, ಮತ್ತೊಬ್ರು ಮ್ಯಾನೇಜರ್ ಇರ್ತಾರ. ಆ ಮ್ಯಾನೇಜರ್ ಕೊಡಲಿಲ್ಲ ಅಂದ್ರೆ ನಾವು ಗುರ್ತಿನ ಚೀಟಿಯಿಂದ ಒಳಗೆ ಪಡೆಯಂಗಿಲ್ಲ. ನಿಮ್ ಕಡೆ ಸಿಕ್ಕಿರ್ತೈತಿ, ಅವ್ರಿಗೆ ಬಂದಿರಾಗಿಲ್ಲ. ಅವ್ರಿಗೆ ಬರ್ಲಾರ್ದ ಅವ್ರು ಕೊಡಕ್ ಆ ಕೋರ್ಟ್ ಆರ್ಡರ್ ಅವ್ರಿಗೆ ಸೇರ್ಲಾರ್ದ ಬರೋದಿಲ್ರಿ. ಬಂದ್ಮೇಲೆ ಇವ್ರು ಕೊಡೋ ನಾವು 30-35 ವರ್ಷಗಟ್ಟಲೆ ಇದ್ರಾಗ ಸೇರ್ ಆಗಿವ್ರಿ. ಕರೆಕ್ಟ್ ತುಂಬ್ಕೋತ ಮಾಡ್ತೀವಿ ನಾವು. ಕೇಳಿ ಲೆಟರ್ ಕೊಟ್ಟಿವಿ, ಓದನು ಮಾಡಿಸಿವಿ. ಮತ್ತು ಅವ್ರಿಗೆ ಬ್ಯಾಲಿದ ಗ್ರ್ಯಾಂಟ್ ಬರ್ಲಾರ್ದ ಕೊಡಕ ನೀವು ಷೇರ್ದಾರು, ಮೆಂಬರ್ದಾರು, ಸಾಲಗಾರು, ನೀವು ಕಾಯಂ ಸದಸ್ಯರು. ನಾವು ಒಂದು ಬರೋರು ಹೋಗೋರು. ನೀವು ಅಲ್ಲಿ ಕಳಿಸಿದಾಗ ಇಲ್ಲಿ ಬಂದಿರ್ತೀವಿ. ನಾವು ಯಾವತ್ತು ನಿಬಂಧಕರು, ಕರ್ನಾಟಕ ಸರ್ಕಾರ ಸಂಯುಕ್ತ ನಿಬಂಧಕರು, ಬೆಳಗಾವಿ ಉಪನಿಬಂಧಕರು, ಸಹಾಯಕ ನಿಬಂಧಕರು, ಸಹಕಾರಿ ಸಂಸ್ಥೆ ಬಾಗಲಕೋಟೆಯ ಸಹಕಾರಿ ಅಭಿವೃದ್ಧಿ ಅಧಿಕಾರಿ, ಜಂಟಿ ನಿರ್ದೇಶಕರು, ಲೆಕ್ಕ ಪರಿಶೋಧನಾ ಇಲಾಖೆ ಬಾಗಲಕೋಟೆ ಹಾಗೂ ಉಪನಿರ್ದೇಶಕರು, ಲೆಕ್ಕ ಪರಿಶೋಧನಾ ಇಲಾಖೆ ಹುನಗುಂದ ಹಾಗೂ ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಬೆಂಗಳೂರು ಇವರಿಂದ ಸಹಕಾರದಲ್ಲಿ ನಮ್ಮ ಬ್ಯಾಂಕಿಗೆ ಸಾಲ ಹಂಚಿಕೆ ಮತ್ತು ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ನೀಡುವಲ್ಲಿ ಸಹಕಾರಿಯಾದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದ MG ಮಮದಾಪುರ ಸಾಹೇಬ್ರೆ, ಬ್ಯಾಂಕಿನ ಹಿರಿಯ ಅಧಿಕಾರಿಗಳು, ಶಾಖಾ ಕಚೇರಿ, ಜಿಲ್ಲಾ ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗಗಳು, ಆಡಳಿತ ಮಂಡಳಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಹಕರಿಸಿ ಮಾರ್ಗದರ್ಶನ ನೀಡಿದ ಹಿರಿಯ ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀ ದೇವರಾಜ್ ಚವ್ಹಾಣ್ ಹಾಗೂ ಅಸೋಸಿಯೇಟ್ಸ್ ಬೀದರ್ ಹಾಗೂ ವ್ಯವಸ್ಥಾಪಕರು ಭಾರತೀಯ ಸ್ಟೇಟ್ ಬ್ಯಾಂಕ್ ಹುನಗುಂದ, DCC ಬ್ಯಾಂಕಿನ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗದವರು ದಿನನಿತ್ಯದ ವ್ಯವಹಾರದಲ್ಲಿ ಸಹಕಾರ ನೀಡಿದ್ದಕ್ಕೆ ತಮ್ಮ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಬ್ಯಾಂಕಿನ ಸಲಹೆ ಸೂಚನೆ ಸದಸ್ಯರಿಗೂ ಈ ಸಭೆಯನ್ನು ಯಶಸ್ವಿಗೊಳಿಸತಕ್ಕ ಧನ್ಯವಾದ ತಿಳಿಸುತ್ತಾ ಈ ಸಭೆಯನ್ನು ಇವತ್ತಿಗೆ ಮುಕ್ತಾಯಗೊಳಿಸ್ತೇವೆ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಹೆಸರು ಶೂನ್ಯ ಬಡ್ಡಿ ಕೊಡುತ್ತಲ್ಲ, ಅದೇ ರೀತಿ PLD ಬ್ಯಾಂಕ್ ಮುಖಾಂತರನು ಕೂಡ ಶೂನ್ಯ ಬಡ್ಡಿ ಒಳಗೆ ರೈತರಿಗೆ ಸಾಲ ಕೊಡ್ಬೇಕಂತೇಳಿ, ಬಟ್ ಅದು ಎಲ್ಲಿಗೆ ಬಂತ ಅನ್ನೋದು ನಮ್ಗೆ ಇನ್ನೂ ಕೂಡ ಇದಾಗಿಲ್ಲ. ಅಲ್ಲ ಅದನ್ನ ನಮ್ಮ ರಾಜ್ಯ ಸರ್ಕಾರವರು ಪಿಕಾರ್ಡ್ ಬ್ಯಾಂಕಿನ ಮುಖಾಂತರ 5 ಲಕ್ಷ ರೂಪಾಯಿ ಶೂನ್ಯ ಬಡ್ಡಿ ರಹಿತ ಸಾಲವನ್ನು ಕೊಡುವುದಾಗಿ ಈಗಾಗಲೇ ಘೋಷಿಸಿದ್ದು, ಅದರ ಪ್ರಯುಕ್ತವಾಗಿ ಅದಕ್ಕೆ ಸಂಬಂಧಪಟ್ಟಂತ ಸುತ್ತೋಲೆಗಳು ನಾವು ಇಲ್ಲಿವರೆಗೆ ಯಾವುದೋ ರಾಜ್ಯ ಸರ್ಕಾರದಿಂದ ಇನ್ನೂ ಬಂದಿಲ್ಲ ನಮಗೆ. ಹಿಂಗೇನು ಬಂದ್ರೆ ನಾನು ತಕ್ಷಣವೇ ಈ ಪ್ರತಿಯೊಂದು ಪಿಕಾರ್ಡ್ ಬ್ಯಾಂಕಿಗೆ ತಿಳಿಸುತ್ತೇನೆ. ಅದರ ರೂಪರೇಷೆಗಳು ಬಂದಿಲ್ಲ ಮತ್ತು ಅದು ಬಡ್ಡಿ ರಹಿತ 5 ಲಕ್ಷ ತನಕ ಕೊಡಬೇಕಂತ ಯಾವುದೂ ನಮಗೆ ಸುತ್ತೋಲೆ ಬಟ್ ಬಜೆಟ್ನಲ್ಲಿ ಪಾಸ್ ಮಾಡಿದ್ದರು. ಬಟ್ ಅದರ ನಂತರ ಸುತ್ತೋಲೆಗಳು ಯಾವುದೇ ನಮಗೆ ತಲುಪಿಲ್ಲ. ಹಂಗೇನು ಬಂದ ತಕ್ಷಣ ದಯವಿಟ್ಟು ನಾನು ಬೇಗನೆ ತಕ್ಷಣ ಪಿಕಾರ್ಡ್ ಬ್ಯಾಂಕಿಗೆ ತಿಳಿಸುತ್ತೇನೆ. ಈ ಸದಸ್ಯರಾಗಿರ್ತೀವಿ, ಸಾಲ ತಗೊಂಡಿರ್ತೀವಿ, ಒಳ್ಳೆ ಆಮೇಲೆ ಜೀವಿ ಬಿಟ್ಟಿಂಗ್ ಬಂದು ಕುಂತಿರ್ತೀವಿ.
ಬಿಟ್ಟು ಹೋಗಿದ್ರು, ಮತ್ತೆ ತಕರಾರು ಅರ್ಜಿ ಕೊಟ್ಟು ಮತ್ತೆ ಮರು ಸೇರ್ಪಡೆ ಮಾಡಿ ತಕರಾರು ಅರ್ಜಿಯವರು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಇದ್ರು ಕೊಡ್ತಾರ.